ದೇವರಿಗೆ ನಾವು ಅರ್ಚಿಸ್ತಕ್ಕಂತಹ ದೇವರು ಯಾವುದೇ ಇರ್ಬೋದು, ಆ ದೇವರಿಗೆ ಮತ್ತು ನಮಗೆ ಒಂದು ಅವ್ಯಕ್ತವಾದಂತಹ ಸಂಪರ್ಕವನ್ನು ಉಂಟು ಮಾಡತಕ್ಕಂಥದ್ದು ಘಂಟಾನಾದ. ಆದ್ದರಿಂದ ಘಂಟಾನಾದವನ್ನು ಮಾಡತಕ್ಕಂತಹದ್ದು ಪ್ರಮುಖವಾಗಿ ದೇವರು ಮತ್ತು ಮನುಷ್ಯನಿಗಿರತಕ್ಕಂತಹ ಸಂಪರ್ಕವನ್ನು ಉತ್ತೇಜಿಸಿಕೊಳ್ತಕ್ಕಂಥದ್ದು, ಅದನ್ನು ಜಾಗೃತಗೊಳಿಸ್ತಕ್ಕಂಥದ್ದು ಪ್ರಮುಖವಾದಂತಹ ಉದ್ದೇಶ. ಇನ್ನು ಯಾವುದೇ ಕಾರ್ಯವನ್ನು, ಒಂದು ಶುಭ ಕಾರ್ಯ, ಒಂದು ಪೂಜೆ ಪುನಸ್ಕಾರ ವ್ರತ ಯಾವುದೇ ಮಾಡಿದರೂ ಕೂಡ ಪ್ರಾರಂಭದಲ್ಲಿ ಘಂಟಾನಾದನವನ್ನು ಮಾಡದೆ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಗಣಪತಿ ಪೂಜೆ ಅನ್ನತಕ್ಕಂಥದ್ದು ಅತ್ಯಂತ ಅವಶ್ಯಕವೋ ಪ್ರತಿಯೊಂದು ಪೂಜೆಗೆ, ಅದೇ ರೀತಿ ಗಣಪತಿ ಪೂಜೆಗೂ ಪೂರ್ವದಲ್ಲಿ ಮೊದಲಲ್ಲಿ ಘಂಟಾನಾದನವನ್ನು ಮಾಡತಕ್ಕಂಥದ್ದು ತುಂಬ ಪ್ರಮುಖವಾಗುತ್ತೆ. ಅಂದರೆ ಘಂಟಾನಾದನವನ್ನು ಮಾಡಬೇಕಾದರೆ ಯಾವ ಮಂತ್ರವನ್ನು ಹೇಳಬೇಕು, ಆ ಮಂತ್ರದ ಅರ್ಥ ಏನು, ಅದರಿಂದ ಯಾವ ರೀತಿ ಪರಿಣಾಮ ಉಂಟು ಮಾಡುತ್ತೆ ಅನ್ನತಕ್ಕಂಥದ್ದು ತಿಳಿದುಕೊಳ್ಳಬೇಕು. ಘಂಟಾನಾದವನ್ನು ಮಾಡತಕ್ಕಂತಹ ಮಂತ್ರ ಏನು ಹೇಳುತ್ತೆ, ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಅಂತೇಳಿ ಹೇಳುತ್ತೆ. ಕುರುಬೇ ಘಂಟಾರಭಂ ತತ್ರ ದೇವತಾ ಕ್ವಾನಲಾಂಚನಂ ಅಂತೇಳಿ ಹೇಳುತ್ತೆ. ಅಂದರೆ ದುಷ್ಟಶಕ್ತಿಗಳನ್ನು ಘಂಟಾನಾದನವನ್ನು ಮಾಡುವುದರಿಂದ ಆಗಮಾರ್ಥಂತು ದೇವಾನಾಂ ಅಂದರೆ ಆಗಮನ ಸುಸ್ವಾಗತ, ದೇವತೆಗಳಿಗೆಲ್ಲ ನಾವೊಂದು ಯಾವುದೇ ಪೂಜೆ ಪುನಸ್ಕಾರವನ್ನು ವ್ರತಗಳನ್ನು ದೇವಾಲಯದಲ್ಲಿ ನಮಸ್ಕಾರ ಅರ್ಚನೆ ಇಂತಹದ್ದನ್ನು ಮಾಡಬೇಕಾದರೆ, ಯಾವುದೇ ಶುಭ ಕಾರ್ಯವನ್ನು ಒಳ್ಳೆಯ ಕಾರ್ಯವನ್ನು ಮಾಡಬೇಕಾದರೆ ಪ್ರಮುಖವಾಗಿ ಅಲ್ಲಿ ದೇವತೆಗಳ ಸಾನ್ನಿಧ್ಯ ಅನ್ನತಕ್ಕಂಥದ್ದಿರುತ್ತೆ. ಅಂದರೆ ನಾವು ಒಂದು ಒಳ್ಳೆಯ ಸಂಕಲ್ಪ ಮಾಡಿದ ತಕ್ಷಣ ದೇವತೆಗಳ ಸಾನ್ನಿಧ್ಯ ಬಂದುಬಿಡುತ್ತೆ ಅಲ್ಲಿ. ಅದರಿಂದ ಅಂತಹ ದೇವತಾ ಸಾನ್ನಿಧ್ಯವನ್ನು ನಾವು ಕಲ್ಪಿಸಿಕೊಳ್ಳಬೇಕಾದರೆ ಘಂಟಾನಾದನವನ್ನು ಮಾಡಬೇಕು. ಆಗಮಾರ್ಥಂತು ದೇವಾನ ಅಂದರೆ ದೇವತೆಗಳಿಗೆಲ್ಲ ಸುಸ್ವಾಗತವನ್ನು ಕೋರುವುದಕ್ಕೋಸ್ಕರ ನಾನು ಘಂಟಾನಾದನವನ್ನು ಮಾಡ್ತಾ ಇದ್ದೀನಿ. ಮತ್ತು ಗಮನಾರ್ಥಂತು ರಕ್ಷಸ ಅಂದರೆ ದುಷ್ಟಶಕ್ತಿಗಳು ಯಾವುದೇ ಒಂದು ಪೂಜೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ, ಆ ಜಾಗದಲ್ಲಿ, ಆ ವಾತಾವರಣದಲ್ಲಿ ಸಕಾರಾತ್ಮಕವಾದಂತಹ ಮತ್ತು ನಕಾರಾತ್ಮಕವಾದಂತಹ ಶಕ್ತಿಗಳು, ದುಷ್ಟಶಕ್ತಿಗಳು ಮತ್ತು ಶಿಷ್ಟಶಕ್ತಿಗಳು ಅನ್ನತಕ್ಕಂಥದ್ದು ಇರುತ್ತೆ. ಶಿಷ್ಟಶಕ್ತಿಗಳನ್ನು ನಾವು ಆವಾಹಿಸಿ ದುಷ್ಟಶಕ್ತಿಗಳನ್ನು ಉಚ್ಚಾಟನೆಯನ್ನು ಮಾಡತಕ್ಕಂಥದ್ದೇ ಘಂಟಾನಾದನದ ಒಂದು ಪ್ರಮುಖವಾದಂತಹ ಉದ್ದೇಶ. ಆದ್ದರಿಂದ ರಾಕ್ಷಸರನ್ನು ನಾವು ಭೂತ ಪ್ರೇತ ಪಿಶಾಚಿ ಈ ರೀತಿಯಾದಂತಹ ದುಷ್ಟಶಕ್ತಿಗಳನ್ನು ನಾವು ನಿವಾರಣೆ ಅಂದರೆ ಉಚ್ಚಾಟನೆಯನ್ನು ಮಾಡೋದಕ್ಕೋಸ್ಕರ ಮತ್ತು ಸಾತ್ವಿಕವಾದಂತಹ ಶಕ್ತಿಗಳನ್ನು, ದೇವತೆಗಳನ್ನು ನಾವು ಆವಾಹನೆ ಮಾಡಿ ಆ ಮೂಲಕ ದೇವತಾ ಕಾರ್ಯ ನಡೀತಕ್ಕಂತಹ ಸ್ಥಳ ಏನಿದೆ ಆ ವಾತಾವರಣವನ್ನು ಶುದ್ಧಿಪಡಿಸುವುದಕ್ಕೋಸ್ಕರ ಘಂಟಾನಾದನವನ್ನು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥದ್ದು. ಗುರುವೇ ಘಂಟಾರಭಂ ತತ್ರ ದೇವತಾ ಆಹ್ವಾನ ಲಾಂಛನಂ ಅಂತೇಳಿ ಹೇಳ್ತಾರೆ. ಆ ಕಾರಣದಿಂದ ದೇವತೆಗಳನ್ನು ಆವಾಹನೆಯನ್ನು ಮಾಡುವುದಕ್ಕೋಸ್ಕರ, ಆವಾಹಿಸುವುದಕ್ಕೋಸ್ಕರ, ಅವರ ಸಾನ್ನಿಧ್ಯವನ್ನು ಕಲ್ಪಿಸುವುದಕ್ಕೋಸ್ಕರ ಇದು ಘಂಟಾನಾದನದ ಒಂದು ಲಾಂಛನವನ್ನು ನಾನು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥದ್ದು ಘಂಟಾನಾದನದ ಮಂತ್ರದ ಪ್ರಮುಖವಾದಂತಹ ಅರ್ಥ. ಆದ್ದರಿಂದ ಈ ಘಂಟಾನಾದನವನ್ನು ನಾವು ಮಾಡದೆ ಯಾವುದೇ ಕೆಲಸವನ್ನು ಮಾಡಿದಾಗ, ಅದು ಯಾವುದೇ ಪೂಜೆಗಳನ್ನು ಮಾಡಿದಾಗ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಕೇವಲ ಕೆಲವೊಂದು ಅಪರ ಕರ್ಮಗಳು ಅಂದರೆ ಶ್ರಾದ್ದ ತಿಥಿಗಳಲ್ಲಿ ಮಾತ್ರ ಘಂಟಾನಾದನವನ್ನು ಮಾಡುವುದಿಲ್ಲ. ದೇವತಾ ಪಿತೃಕಾರ್ಯ ಎರಡೂ ಕೂಡ ಇರುತ್ತೆ. ದೇವ ಕಾರ್ಯ ಎರಡೂ ಮಾಡಬೇಕಾದರೆ ಪಿತೃಕಾರ್ಯದಲ್ಲಿ ಘಂಟಾನಾದ ನಿಷೇಧ ಇರತಕ್ಕಂಥದ್ದು, ದೇವತಾ ಕಾರ್ಯದಲ್ಲಿ ಘಂಟಾನಾದನವನ್ನು ಮಾಡಬೇಕು. ಜೊತೆಯಲ್ಲಿ ಈ ದೇವಾಲಯಕ್ಕೆ ಹೋದಾಗ ಅಲ್ಲಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಯಾವ ರೀತಿ ದೇವಾಲಯಕ್ಕೆ ಹೋಗಬೇಕಾದರೆ ಅಲ್ಲಿ ಹೇಗೆ ಇರಬೇಕು, ನಮ್ಮ ವರ್ತನೆ ಯಾವ ರೀತಿ ಇರಬೇಕು, ನಾವು ಯಾವ ರೀತಿಯಾಗಿ ನಡೆದುಕೊಂಡಾಗ ದೇವರ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ತಿಳಿದುಕೊಳ್ಳಬೇಕು. ದೇವಾಲಯಕ್ಕೆ ಹೋಗಬೇಕಾದರೆ ವಸ್ತ್ರದ ಒಂದು ಶಿಸ್ತು ಯಾವ ರೀತಿ ಇರಬೇಕು, ನಮ್ಮ ಮಾನಸಿಕವಾದಂತಹ ಶಿಸ್ತು ಯಾವ ರೀತಿಯ ಇರಬೇಕು, ಅಲ್ಲಿ ಯಾವ ರೀತಿಯಾದಂತಹ ನಡವಳಿಕೆ ಅಥವಾ ಯಾವ ರೀತಿಯಾದಂತಹ ಆಚಾರಗಳನ್ನು ನಾವು ದೇವಾಲಯದಲ್ಲಿ ಪಾಲಿಸಿದರೆ ನಾವು ಹೋದಂತಹ ಅಂದರೆ ದೇವಾಲಯಕ್ಕೆ ದೇವರ ಅನುಗ್ರಹವನ್ನು, ದೇವರ ಆಶೀರ್ವಾದವನ್ನು, ದೇವರ ಕೃಪಾ ಕಟಾಕ್ಷವನ್ನು ಪಡೆಯೋದಕ್ಕೆ ಹೋಗಿರ್ತೀವಲ್ಲ ಅದು ಸಾರ್ಥಕ ಆಗುತ್ತೆ ಅನ್ನತಕ್ಕಂಥದ್ದು ಮೊದಲು ತಿಳಿದುಕೊಳ್ಳಬೇಕು. ಕೇವಲ ದೇವಾಲಯಕ್ಕೆ ಯಾಂತ್ರಿಕವಾಗಿ ಹೋಗಿ ನಾವು ಏನೋ ಮಾಡಿದರೆ ಪ್ರಯೋಜನ ಇಲ್ಲ. ಅದು ಕಾಯ ವಾಚ ಮನಸ, ನಮ್ಮ ಕೆಲಸವು ಅಂಗಾಂಗಗಳು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಮನಸ್ಸು ಬುದ್ಧಿ ದೇವರಲ್ಲಿ ಲೀನವಾಗಿರಬೇಕು. ವಾಚ ಅಂದರೆ ಮನಸ್ಸಿನಲ್ಲಿ ನಾವು ಯಾವುದಾದ್ರೂ ದೇವರ ಸ್ತೋತ್ರವನ್ನು ಹೇಳಿಕೊಂಡು ಆ ಮೂಲಕ ದೇವಾಲಯದಲ್ಲಿ ಪ್ರದಕ್ಷಿಣೆ ಅರ್ಚನೆ ಇವುಗಳನ್ನು ಮಾಡಬೇಕು. ಮನಸ್ಸಿನಲ್ಲಿಯೂ ಕೂಡ ನಮ್ಮ ಇಷ್ಟ ದೇವರು ಅಥವಾ ಅಲ್ಲಿರತಕ್ಕಂತಹ ದೇವರ ಸಾನ್ನಿಧ್ಯವನ್ನು ವಿಶೇಷವಾಗಿ ಕಲ್ಪಿಸಿಕೊಳ್ಳುವುದರಿಂದ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಒಂದು ಕಡೆ. ಜೊತೆಯಲ್ಲಿ ಈ ಘಂಟಾನಾದ ವಿಷಯಕ್ಕೆ ಬಂದಾಗ ದೇವಾಲಯಕ್ಕೆ ಹೋಗಬೇಕಾದರೆ ಅದರಲ್ಲೂ ಕೂಡ ಪ್ರಧಾನ ಗರ್ಭಗುಡಿಯಲ್ಲಿ ಪ್ರಧಾನ ಅರ್ಚಕರು ಗರ್ಭಗುಡಿಯನ್ನು ಪ್ರವೇಶವನ್ನು ಮಾಡಬೇಕಾದರೂ ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥದ್ದಿದೆ. ಅಂದರೆ ಕೈಕಾಲುಗಳನ್ನು ತೊಳೆದುಕೊಂಡು ಆ ಮೂಲಕ ಘಂಟಾನಾದವನ್ನು ಪ್ರಧಾನ ದ್ವಾರದಲ್ಲಿ ಗರ್ಭಗುಡಿಯ ಪಕ್ಕದಲ್ಲಿ
ವಾಮಭಾಗದಲ್ಲಿ ಎಡಭಾಗದಲ್ಲಿ ಗಂಟೆ ಇರುತ್ತೆ. ಆ ಗಂಟೆಯನ್ನು ನಾದನವನ್ನು ಮಾಡಿ, ಅಂದರೆ ದೇವರನ್ನು ನಾನು ಬರ್ತಾ ಇದ್ದೀನಿ ಅಂದರೆ ದೇವರು ಯಾವಾಗಲೂ ಎಚ್ಚರ ಇರ್ತಾನೆ, ದೇವರನ್ನ ಏಳಿಸ್ತಕ್ಕಂಥದ್ದಲ್ಲ. ನಾವು ಯಾರಾದರೂ ಒಂದು ಮನೆಗೆ ಹೋಗಬೇಕಾದ್ರೆ ಕಾಲಿಂಗ್ ಬೆಲ್ಲನ್ನು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಘಂಟಾನಾದನವನ್ನು ಮಾಡಿ ನಾವು ಬರತಕ್ಕಂತಹ ಸೂಚನೆಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ಏನಿದೆ ಅದು ಘಂಟಾನಾದನದ ಉದ್ದೇಶ. ಅದರಿಂದ ಗರ್ಭಗುಡಿಗೆ ಹೋಗಬೇಕಾದರೂ ಏಕಾಏಕಿ ಹೋಗತಕ್ಕಂಥದ್ದಲ್ಲ. ಘಂಟಾನಾದನವನ್ನು ಮಾಡಿ ಮುಖ್ಯದ್ವಾರವನ್ನು, ಪ್ರಧಾನ ದ್ವಾರವನ್ನು ನಮಸ್ಕಾರವನ್ನು ಮಾಡಿ ಸ್ಪರ್ಶಿಸಿ ಆ ಮೂಲಕ ಗರ್ಭಗುಡಿಯನ್ನು ಬಲಗಾಲಿಟ್ಟು ಪ್ರವೇಶವನ್ನು ಮಾಡಬೇಕು ಅಂತೇಳಿ ಶಾಸ್ತ್ರಗಳು ಹೇಳತಕ್ಕಂಥದ್ದು. ಕೇವಲ ಅರ್ಚಕರು ಅಂಥೇಳಿ ಹೇಗಂದರೆ ನುಗ್ಗತಕ್ಕಂಥದ್ದಲ್ಲ. ಅದಕ್ಕೂ ಕೆಲವೊಂದು ನಿರ್ದಿಷ್ಟವಾದಂತಹ ನಿಯಮಗಳಿದೆ. ಆಚಾರಗಳನ್ನು ಪಾಲಿಸಿ ಘಂಟಾನಾದನವನ್ನು ಮಾಡಿ ದೇವಾಲಯವನ್ನು ಪ್ರವೇಶ ಮಾಡಿದಾಗ ಆ ದೇವಾಲಯದಲ್ಲಿರ್ತಕ್ಕಂತಹ ಒಂದು ದೇವರ ಶಕ್ತಿ ಏನಿರುತ್ತೆ ಅದನ್ನು ಎದುರಿಸುವುದಕ್ಕೆ ನಮಗೆ ಶಕ್ತಿ ಇರುವುದಿಲ್ಲ. ಈ ಮಾಂಸ ಪೂರಿತವಾದಂತಹ ಶರೀರಕ್ಕೆ ದೇವರ ನೇರವಾದಂತಹ ದೃಷ್ಟಿಯನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯ ಇರುವುದಿಲ್ಲ. ಅದನ್ನು ನಾವು ಒಂದು ಘಂಟಾನಾದನವನ್ನು ಮಾಡಿ ಹೋದಾಗ ಅದರಲ್ಲಿ ವಿಶೇಷವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಭಗವಂತನ ಅನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಏಕೆಂದರೆ ಸೂರ್ಯ ಪ್ರತ್ಯಕ್ಷವಾಗಿ ಸೂರ್ಯನನ್ನೇ ನಾವು ನೋಡುವುದಕ್ಕೆ ಆಗುವುದಿಲ್ಲ. ಅಂತಹದ್ರಲ್ಲಿ ಒಂದು ದೇವರ ಶಕ್ತಿ ಅನ್ನತಕ್ಕಂಥದ್ದು ಯಾವ ರೀತಿ ಇರುತ್ತೆ ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಈ ಘಂಟಾನಾದನವನ್ನು ಮಾಡುವುದರಿಂದ ಕಲುಷಿತವಾದಂತಹ ವಾತಾವರಣ ಶುದ್ಧಿಗೊಳಿಸುತ್ತೆ, ಏಕಾಗ್ರತೆಯನ್ನು ಉಂಟು ಮಾಡುತ್ತೆ, ಜೊತೆಯಲ್ಲಿ ದೇವರಿಗೆ ನಮಗೆ ವಿಶೇಷವಾದಂತಹ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥದ್ದು ಮಾಡುತ್ತೆ. ಆದ್ದರಿಂದ ಗರ್ಭಗುಡಿಯನ್ನು ಪ್ರವೇಶವನ್ನು ಮಾಡಬೇಕಾದರೂ ಕೂಡ ಪ್ರಮುಖವಾಗಿ ಪ್ರಧಾನ ಅರ್ಚಕರು ಘಂಟಾನಾದನವನ್ನು ಮಾಡಿ ಆ ಮೂಲಕ ಗರ್ಭಗುಡಿಯನ್ನು ಪ್ರವೇಶ ಮಾಡಿ ನಂತರದಲ್ಲಿ ಅಲ್ಲಿ ಪ್ರವೇಶ ಪೂಜಾದಿಗಳನ್ನು ಮಾಡಬೇಕು ಅಂತೇಳಿ ಹೇಳಿರ್ತಕ್ಕಂಥದ್ದು. ಇದು ಪ್ರಧಾನ ಅರ್ಚಕರಿಗಾಯಿತು. ಇನ್ನು ಬಂದಿರತಕ್ಕಂತಹ ಭಕ್ತಾದಿಗಳು ಯಾವ ರೀತಿ ದೇವರ ದರ್ಶನವನ್ನು ಮಾಡಬೇಕಾದರೆ ಮೊದಲನೇದಾಗಿ ಏನು ಮಾಡಬೇಕು, ಘಂಟಾನಾದನವನ್ನು ಯಾವಾಗ ಮಾಡ್ತಾ ಇರತಕ್ಕಂಥದ್ದು ಅಂದರೆ ಕೆಲವರು ದೇವಾಲಯಕ್ಕೆ ಬಂದು ಗಂಟೆಯನ್ನು ಹೊಡಿತಾನೇ ಇರ್ತಾರೆ. ಅಂದರೆ ದೇವರನ್ನು ನಾನು ಎಚ್ಚರಿಸಗೊಳಿಸ್ತೀನಿ ಅಂತೇಳಿ ದೇವರು ಸದಾ ಜಾಗೃತವಾಗಿರತಕ್ಕಂಥದ್ದು. ಆದರೆ ನಾವು ನಿರ್ದಿಷ್ಟವಾದಂತಹ ಸಮಯದಲ್ಲಿ ಯಾವಾಗಲೂ ಗಂಟೆ ಬಡಿತಾ ಇರುವುದಲ್ಲ. ದೇವಾಲಯವನ್ನು ಪ್ರವೇಶವನ್ನು ಮಾಡಿದಂತಹ ಸಂದರ್ಭದಲ್ಲಿ ಶುಚಿರ್ಭೂತರಾಗಿ ಆ ಮೂಲಕ ದೇವಾಲಯವನ್ನು ಪ್ರವೇಶವನ್ನು ಮಾಡಬೇಕು. ಮಾಡಿದ ನಂತರದಲ್ಲಿ ಅಲ್ಲಿ ಪ್ರಧಾನವಾಗಿ ಅಲ್ಲಿರ್ತಕ್ಕಂತಹ ಒಂದು ಯಾವ ಘಂಟಾನಾದವನ್ನು 1 ಬಾರಿ ಅಥವಾ 3 ಬಾರಿ, ಅಂದರೆ ಯಾಕೆ 3 ಬಾರಿ ಮಾಡಬೇಕು, ಆಧ್ಯಾತ್ಮಿಕವಾದಂತಹ, ಆದಿಭೌತಿಕವಾದಂತಹ, ಆದಿದೈವಿಕವಾದಂತಹ ತಾಪತ್ರಯ ಅಂತೇಳಿ ಹೇಳ್ತಾರಲ್ಲ, ಈ ಕಷ್ಟ ಕಾರ್ಪಣ್ಯಗಳು ಸಮಸ್ಯೆಗಳೆಲ್ಲವೂ ಕೂಡ ಬರುವುದಕ್ಕೆ ಕಾರಣ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂಥೇಳಿ ಅರ್ಥ. ಆದ್ದರಿಂದ ಈ 3 ರೀತಿಯಾದಂತಹ ತಾಪತ್ರಯಗಳು ನನಗೆ ತೊಂದರೆಯನ್ನು ಕೊಡದೇ ಇರಲಿ, ಜೀವನದಲ್ಲಿ ಬರತಕ್ಕಂತಹ ಕಷ್ಟಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಳತಕ್ಕಂತಹ ಅಥವಾ ಕಷ್ಟಗಳು ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯವನ್ನು ಭಗವಂತನ ನಮಗೆ ಕೊಡಲಿ ಅನ್ನತಕ್ಕಂತಹ ಕಾಮನೆ, ಸತ್ಕಾಮನೆಯಿಂದ ಭಗವಂತನನ್ನು ನಾವು ಪ್ರಾರ್ಥನಾ ರೂಪದಲ್ಲಿ ಕೇಳಿಕೊಳ್ಳುವ ಪೂರ್ವದಲ್ಲಿ ಘಂಟಾನಾದನವನ್ನು ಮಾಡಬೇಕು. ಆದ್ದರಿಂದ 3 ಬಾರಿ ಘಂಟಾನಾದನವನ್ನು ಮಾಡಿ ನಂತರದಲ್ಲಿ ದೇವರಿಗೆ ಪ್ರದಕ್ಷಿಣೆಯನ್ನು ಮಾಡಬೇಕು. ಅದು ಒಂದೊಂದು ದೇವರಿಗೆ ಒಂದೊಂದು ರೀತಿ ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಶಿವನಿಗೆ ಯಾವ ರೀತಿ ಪ್ರದಕ್ಷಿಣೆಯನ್ನು ಮಾಡಬೇಕು, ಎಷ್ಟು ಮಾಡಬೇಕು, ವಿಷ್ಣುವಿಗೆ ಯಾವ ರೀತಿ ಪ್ರದಕ್ಷಿಣೆ ಕಾಲದಲ್ಲಿ ಮಾಡತಕ್ಕಂಥದ್ದು, ಗರುಡನ ಹಿಂದೆ ಮುಂದೆ ಈಶ್ವರನ ನಾವು ತೆಗೆದುಕೊಂಡಾಗ ನಂದಿಯನ್ನು ನಾವು ಯಾವ ರೀತಿಯಾಗಿ ಪ್ರಧಾನವಾಗಿಟ್ಟುಕೊಂಡು ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು, ಹೀಗೆ ಪ್ರತಿಯೊಂದು ದೇವರಿಗೂ ಕೂಡ ಪ್ರದಕ್ಷಿಣೆಯನ್ನು ಘಂಟಾನಾದನ ನಂತರ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದಕ್ಕೊಂದು ಸಾಮಾನ್ಯವಾಗಿ ಎಲ್ಲರೂ ಸುತ್ತು ಬರ್ತಾ ಇರ್ತಾರೆ. ಸುತ್ತು ಬರತಕ್ಕಂಥದ್ದಲ್ಲ, ಈಶ್ವರನಿಗೆ ವಿಭಿನ್ನವಾಗಿ, ವಿಷ್ಣುವಿಗೆ ವಿಭಿನ್ನವಾಗಿ, ದೇವಿಗೆ, ಶಕ್ತಿ ದೇವತೆಗಳಿಗೆ ವಿಭಿನ್ನವಾಗಿ ಪ್ರದಕ್ಷಿಣೆಯನ್ನು ಮಾಡಬೇಕು ಅಂಥೇಳಿ ಹೇಳಿದ್ದಾರೆ. ಅದರಿಂದ ಈ ಘಂಟಾನಾದ ವಿಷಯಕ್ಕೆ ಬಂದಾಗ 3 ಬಾರಿ ನಾವು ಘಂಟಾನಾದನವನ್ನು ಮಾಡಿ ನಂತರದಲ್ಲಿ ದೇವರ ಪ್ರದಕ್ಷಿಣೆಯನ್ನು ಮಾಡಿ ನಂತರ ಅರ್ಚನೆ ಇರ್ಬೋದು, ಅಭಿಷೇಕ ಇರಬಹುದು, ದೇವರ ದರ್ಶನ ಇರ್ಬೋದು, ಇದನ್ನು ಮಾಡತಕ್ಕಂಥದ್ದು ನಮಗೆ ಹೆಚ್ಚು ಫಲಕಾರಿಯಾಗುತ್ತೆ, ಅಂದರೆ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು. ಆದ್ದರಿಂದ ಯಾವುದೇ ಒಂದು ನಿಯಮಗಳನ್ನು, ಆಚಾರ ವಿಚಾರಗಳನ್ನು ಪಾಲಿಸದೆ ನಾವು ಮಾಡತಕ್ಕಂಥದ್ದು ಏನಿದೆ ಅದು ವ್ಯರ್ಥ ಆಗುತ್ತೆ ಅಥವಾ ಫಲವನ್ನು ಕೊಡುವುದಿಲ್ಲ. ಒಂದು ಚಿಕ್ಕದಾಗಿ ಘಂಟಾನಾದ ಅನ್ನತಕ್ಕ ನಿರ್ಲಕ್ಷ್ಯ ಮಾಡತಕ್ಕಂಥದ್ದಲ್ಲ. ಆ ಘಂಟಾನಾದ ಅನ್ನತಕ್ಕಂಥದ್ದು ಎಲ್ಲ ವಿಧದಲ್ಲಿಯೂ ಕೂಡ ಪ್ರತಿಯೊಂದು ಪೂಜೆ ಪುನಸ್ಕಾರಗಳು, ದೇವಾಲಯ ದರ್ಶನಕ್ಕೂ ಕೂಡ ವಿಶೇಷವಾದಂತಹ ಒಂದು ಏಕಾಗ್ರತೆಯನ್ನು, ದೇವತಾ ಮತ್ತು ಮನುಷ್ಯನಿಗೆ ಸಂಪರ್ಕವನ್ನು ಕೊಡತಕ್ಕಂಥ ಕೆಲಸ ಮಾಡುವುದರಿಂದ ಈ ಘಂಟಾನಾದನ ವಿಷಯದಲ್ಲಿ ನಾವು ಯಾವುದೇ ವಿಚಾರಬದ್ಧವಾಗಿ ನಿಯಮವನ್ನು ಪಾಲಿಸಬೇಕಾಗುತ್ತೆ. ಸರಿ ಗುರುಗಳೇ, ಅದೇ ರೀತಿ ಈಗ ಘಂಟಾನಾದದ ವಿಶೇಷತೆ ಒಂದಷ್ಟು ಮಾಹಿತಿನ ತಿಳಿಸಿದೆ. ಘಂಟಾನಾದವನ್ನು ಹೆಣ್ಣು ಮಕ್ಕಳು ಮಾಡಬಾರ್ದು ಅನ್ನುವಂಥದ್ದು ಕೆಲವೊಂದು ಪ್ರಾಂತ್ಯಗಳಲ್ಲಿ ಮಾಡೋದಿಲ್ಲ, ಕೆಲವೊಂದು ಪ್ರಾಂತ್ಯಗಳಲ್ಲಿ ಹೆಣ್ಣು ಮಕ್ಕಳು ಘಂಟಾನಾದವನ್ನು ಮಾಡ್ತಾರೆ. ಇದರ ವಿಶೇಷತೆ ಏನು ಅಂತ?
ಘಂಟಾನಾದನವನ್ನು ಯಾರು ಮಾಡಬೇಕು, ಯಾರು ಮಾಡಬಾರದು ಅನ್ನತಕ್ಕಂಥದ್ದು. ಪೂಜೆಯನ್ನು ಮಾಡಬೇಕು, ವ್ರತವನ್ನು ಮಾಡಬೇಕಾದ್ರೆ ಹೆಣ್ಣು ಮಕ್ಕಳು ಕೂಡ ಮಾಡಲೇಬೇಕಾಗುತ್ತೆ. ಈ ಗೌರಿ ವ್ರತ ಇರ್ಬೋದು, ವರಮಹಾಲಕ್ಷ್ಮಿ ವ್ರತ ಇರ್ಬೋದು, ಇಂತಹದ್ದಲ್ಲಿ ಆಗಬಾರ್ದಂಥದ್ದೇ ನೀವು ಘಂಟಾನಾದನವನ್ನು ಮಾಡದೆ ಮಂತ್ರವೇ ಮುಂದಕ್ಕೆ ಹೋಗುವುದಿಲ್ಲ. ಅದರಿಂದ ಈ ವ್ರತಗಳನ್ನು, ಪೂಜೆಗಳನ್ನು ವಿಶೇಷವಾಗಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಸ್ತ್ರೀಯರು ಕೂಡ ಘಂಟಾನಾದನವನ್ನು ಮಾಡಿಯೇ ಮಾಡಬೇಕಾಗತ್ತೆ, ಮಾಡಬಾರದು ಅಂತೇನೂ ಇಲ್ಲ. ಜೊತೆಯಲ್ಲಿ ಅಪವಿತ್ರವಾಗಿ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಅನಾವಶ್ಯಕವಾಗಿ ಘಂಟಾನಾದನವನ್ನು ಮಾಡತಕ್ಕಂಥದ್ದು ಒಳ್ಳೆಯದಲ್ಲ. ಜೊತೆಯಲ್ಲಿ ನಿರ್ದಿಷ್ಟವಾದಂತಹ ಒಂದು ವ್ರತವನ್ನು ಆಚರಿಸಬೇಕಾದರೆ ಘಂಟಾನಾದನವನ್ನು ಮಾಡಬೇಕು. ಜೊತೆಯಲ್ಲಿ ಯಾವ ಯಾವ ಸಮಯದಲ್ಲಿ ಘಂಟಾನಾದನವನ್ನು ಮಾಡಬೇಕು ಅನ್ನತಕ್ಕಂಥ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಅಂದರೆ ಪೂಜೆಯ ಪ್ರಾರಂಭದಲ್ಲಿ, ಇದು ಮೊದಲೇ ನಾನು ಆಗಲೇ ಹೇಳಿದಾಗೆ ಹೆಣ್ಣು ಮಕ್ಕಳು ಮಾಡ್ಬೋದು, ಗಂಡು ಮಕ್ಕಳು ಸಾಮಾನ್ಯವಾಗಿ ಪುರುಷರು ಸಹಜವಾಗಿ ಮಾಡಿಯೇ ಮಾಡ್ತಾರೆ. ಆದರೆ ಗೊಂದಲ ಇರತಕ್ಕಂಥದ್ದು ಹೆಣ್ಣು ಮಕ್ಕಳು ಘಂಟಾನಾದನವನ್ನು ಮಾಡಬಹುದಾ, ಮಾಡಬಾರದು ಅಂತ ಯಾವ ಶಾಸ್ತ್ರದಲ್ಲಿಯೂ ಕೂಡ ಇಲ್ಲ. ಪೂಜೆಯ ವ್ರತಾದಿಗಳಲ್ಲಿ ಮಾಡಬಹುದು. ಇನ್ನು ಘಂಟಾನಾದನವನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಈ ಮಂಗಳಾರತಿ ಸಮಯದಲ್ಲಿ ಮಾಡತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಇನ್ನು ಯಾವ ನೈವೇದ್ಯ ಸಮಯದಲ್ಲಿ, ಹೀಗೆ ಗಂಟೆಯನ್ನು ಒಂದು ನಿರ್ದಿಷ್ಟವಾದ ಷೋಡಶೋಪಚಾರ ಪೂಜೆಗಳು ಇದ್ದಾಗ, ಅಂದರೆ 16 ವಿಧವಾದಂತಹ ಉಪಚಾರಗಳನ್ನು ನಾವು ಮಾಡಿ ನಿತ್ಯ ಪೂಜೆಯನ್ನು ಮಾಡತಕ್ಕಂಥದ್ದು ಶ್ರೇಷ್ಠ. ಅದರಿಂದ ಈ 16 ವಿಧವಾದಂತಹ ಉಪಚಾರಗಳ ಸಮಯದಲ್ಲಿ ಘಂಟಾನಾದನವನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು ಕೂಡ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಸರಿ ಗುರುಗಳು, ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಇದೀಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಪ್ರೀತಿಯ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಈ ಘಂಟಾನಾದ ಅನ್ನೋದು ಬಹಳ ವಿಶೇಷ, ಬಹಳ ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ. ಅದರ ಮಹತ್ವ ಏನು ಅನ್ನೋದನ್ನು ತಿಳಿಸಿದ್ರಿ, ಮೂಲ ಏನು ಅನ್ನೋದನ್ನು ತಿಳಿಸಿದ್ರಿ. ಆದರೆ ಘಂಟಾನಾದವನ್ನು ಯಾವ ಸಮಯದಲ್ಲಿ ಮಾಡೋದು ಬಹಳ ಸೂಕ್ತ, ಮತ್ತು ಘಂಟಾನಾದವನ್ನು ನಾವು ನಾದವನ್ನು ಹೇಗೆ ಬಾರಿಸೋದು, ಯಾವ ರೀತಿಯಾಗಿ, ಎಷ್ಟು ಲೆಕ್ಕಾಚಾರ ಏನಾದರೂ ಇದೆಯಾ, ಹೇಗೆ ಅಂತ ಇದಕ್ಕೆ? ಈ ಘಂಟಾನಾದನವನ್ನು ಮಾಡಬೇಕಾದರೆ ಸಾಮಾನ್ಯವಾಗಿ ಒಂದು ಪೂಜೆ, ವ್ರತ ಇವುಗಳನ್ನು ಮಾಡಬೇಕಾದರೆ ಷೋಡಶೋಪಚಾರ 16 ವಿಧವಾದಂಥ ಉಪಚಾರಗಳು ಇರುತ್ತೆ, ಅಥವಾ ಪಂಚೋಪಚಾರ 5 ವಿಧವಾದಂತಹ ಉಪಚಾರಗಳು ಇರುತ್ತೆ. ಸಮಯ ಇಲ್ಲದೇ ಇದ್ದರೆ ಏಕೋಪಚಾರ ಪೂಜೆಯನ್ನು ಮಾಡುವುದಕ್ಕೂ ಅವಕಾಶ ಇದೆ. ಅಂದರೆ ಒಂದೇ ಉಪಚಾರ, ನೀವು ನಮಗೆ ಸಮಯ ಇಲ್ಲ, ಪೂಜೆ ಮಾಡುವುದಿಲ್ಲ ಅಂತ ಹೇಳುವುದಕ್ಕೆ ಅವಕಾಶವೇ ಇಲ್ವ ನಮ್ಮ ಧರ್ಮದಲ್ಲಿ. ಎಲ್ಲರಿಗೆ ಎಷ್ಟೆಷ್ಟು ಅವಕಾಶ ಇದೆ, ಎಷ್ಟು ಶಕ್ತಿ ಇದೆ, ಯಥಾಶಕ್ತಿಯಾಗಿ ದೇವರ ಒಂದು ಅರ್ಚನೆಯನ್ನು ಮಾಡಿ ಆ ಮೂಲಕ ಆಧ್ಯಾತ್ಮಿಕವಾಗಿ ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೆ ಶಾಸ್ತ್ರದಲ್ಲಿ ಋಷಿಮುನಿಗಳು ಅವಕಾಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಷೋಡಶೋಪಚಾರ ಅನ್ನತಕ್ಕಂಥದ್ದು ಒಂದು ಸಂಕ್ಷೇಪವಾಗಿ ಮಾಡತಕ್ಕಂತಹ ಪೂಜೆಯ ವಿಧಾನ. ಅದು ಆಗದೇ ಇದ್ದರೆ ಪಂಚೋಪಚಾರ 5 ವಿಧವಾದಂತಹ ಉಪಚಾರಗಳನ್ನು ಮಾಡುವುದಕ್ಕೆ ಅವಕಾಶ ಇದೆ. ಜೊತೆಯಲ್ಲಿ ಅಂತಹ ಸಮಯದಲ್ಲಿ ಎಲ್ಲೆಲ್ಲಿ ನಾವು ಘಂಟಾನಾದನವನ್ನು ಮಾಡಬೇಕು, ಪೂಜೆ ಪ್ರಾರಂಭದಿಂದ ಕೊನೆಯವರೆಗೂ ಗಂಟೆ ಬಾರಿಸ್ಕೊಂಡೇ ಪೂಜೆ ಮಾಡಬೇಕಾ? ಕೆಲವರು ಮಾಡ್ತಾ ಇರ್ತಾರೆ, ಪೂಜೆ ಪ್ರಾರಂಭ ಮಾಡಿ ಕೊನೆಯವರೆಗೂ ಕೂಡ ಘಂಟಾನಾದನ ಮಾಡ್ತಾನೇ ಇರ್ತಾರೆ. ಹಾಗೆ ಮಾಡಬಾರದು. ಜೊತೆಯಲ್ಲಿ ಘಂಟಾನಾದ ಯಾವ ರೀತಿ ನಾದವನ್ನು ಹೊರಹೊಮ್ಮಬೇಕು, ಆಗಲೇ ನಾನು ಹೇಳಿದಾಗೆ ಓಂಕಾರಯುಕ್ತವಾದಂತಹ ಒಂದು ಅಕಾರ, ಉಕಾರ, ಮಕಾರ ಇತಿ ಅಂತೇಳಿ ಹೇಳ್ತಾರೆ. ಅಂದರೆ ಓಂಕಾರಯುಕ್ತವಾದಂತಹ ಧ್ವನಿಯನ್ನು, ಆ ಧ್ವನಿ ತರಂಗವನ್ನು ಹೊರಹೊಮ್ಮತಕ್ಕಂಥದ್ದು ಏನಿದೆ ಅದು ಮಾತ್ರ ಘಂಟಾನಾದ ಅಂಥೇಳಿ ಕರೆಸಿಕೊಳ್ಳುತ್ತೆ. ಕರ್ಕಶವಾಗಿ ಕಿವಿಗೆ ಕೆಟ್ಟದಾಗಿರ್ತಕ್ಕಂಥದ್ದು, ವಾತಾವರಣ ಕಲುಷಿತಗೊಳಿಸ್ತಕ್ಕಂತಹ ರೀತಿಯಲ್ಲಿ ಘಂಟಾನಾದನವನ್ನು ಮಾಡತಕ್ಕಂಥದ್ದು ಪ್ರಯೋಜನ ಇಲ್ಲ. ಅದರಿಂದ ನಮಗೊಂದು ಏಕಾಗ್ರತೆ ಸಿದ್ಧಿಯಾಗಬೇಕಾದರೆ ಓಂಕಾರಯುಕ್ತವಾದಂತಹ ಗಂಟೆಯನ್ನೇ ನಾವು ಬಾರಿಸಬೇಕು. ಅದಕ್ಕೆ ಸೂಕ್ತವಾಗಿ ಯಾವ ಲೋಹದಿಂದ ಮಾಡಬೇಕು, ಬೆಳ್ಳಿ, ಚಿನ್ನದ ಗಂಟೆ ಅಥವಾ ಬೆಳ್ಳಿಯ ಗಂಟೆ, ಪಂಚಲೋಹದಿಂದ ಮಾಡಿರತಕ್ಕಂತಹ ಗಂಟೆಯನ್ನು ಬಾರಿಸ್ತಕ್ಕಂಥದ್ದು. ಸಾರ್ವತ್ರಿಕವಾಗಿ ಎಲ್ಲ ಕಡೆ ರೂಢಿ ಇರತಕ್ಕಂಥದ್ದು ಪಂಚಲೋಹದಿಂದ ಮಾಡಿರ್ತಾರೆ. ಅಂದರೆ ತಾಮ್ರ ಅಥವಾ ಹಿತ್ತಾಳೆ ಇವೆಲ್ಲ ಮಿಕ್ಸ್ ಮಾಡಿ ಮಾಡತಕ್ಕಂತಹ ಘಂಟಾನಾದನವನ್ನು ಮಾಡತಕ್ಕಂಥದ್ದು ಒಂದು ಹೆಚ್ಚು ಸೂಕ್ತ ಅಂಥೇಳಿ. ಬೆಳ್ಳಿ ಗಂಟೆಯೂ ಕೂಡ ಅದರ ಯಾವುದೇ ಒಂದು ಗಂಟೆಯನ್ನು ನಾವು ತಯಾರು ಮಾಡಬೇಕಾದರೆ ಆ ಓಂಕಾರನಾದ ಹೊರಹೊಮ್ಮತಕ್ಕಂತಹ ರೀತಿಯಲ್ಲೇ ನಾವು ತಯಾರನ್ನು ಮಾಡಬೇಕು. ಅದನ್ನು ಪ್ರಮುಖವಾಗಿ ನಾವು ಗಮನಿಸಿಕೊಳ್ಳಬೇಕು. ಅದು ಒಂದು ಮಾತ್ರ ಕಾಲ ಮಾತ್ರ ಓಂಕಾರ ಅಂತಕ್ಕಂಥದ್ದು ಇರಬೇಕು, ದೀರ್ಘಕಾಲಿಕವಾಗಿ ಬಾರಿಸ್ತಕ್ಕಂಥದ್ದಲ್ಲ. ಒಂದು ಮಾತ್ರ ಕಾಲ ಅಂತಂದರೆ ಸಾಮಾನ್ಯವಾಗಿ ಆ ಘಂಟಾನಾದ ಅನ್ನತಕ್ಕಂಥದ್ದು ಮನಸ್ಸಿನ ಮೇಲೆ ಸಕ್ರಿಯವಾಗಿ ಒಂದು ವಿಶೇಷವಾಗಿ ಸಕಾರಾತ್ಮಕವಾದಂತಹ ಪರಿಣಾಮ ಉಂಟು ಮಾಡತಕ್ಕಂಥ ರೀತಿಯ ಘಂಟಾನಾದನವನ್ನು ಮಾಡಬೇಕು. ಇನ್ನು ಯಾವ ಸಮಯದಲ್ಲಿ ಮಾಡಬೇಕು, ಪ್ರಾರಂಭದಲ್ಲಿ
ಜೊತೆಯಲ್ಲಿ ಅಭಿಷೇಕವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಇದು ಅಭಿಷೇಕದ ಅಂತ್ಯದಲ್ಲಿ ಅಂದರೆ ಅಭಿಷೇಕ ಎಲ್ಲ ಮುಗಿದ ನಂತರದಲ್ಲಿ ಕೊನೆಯಲ್ಲಿ ಘಂಟಾನಾದನವನ್ನು ಮಾಡಿ ಅಭಿಷೇಕವನ್ನು ನಾವು ನಿಲ್ಲಿಸಬೇಕು. ನಂತರದಲ್ಲಿ ಯಾವ ಸಮಯದಲ್ಲಿ ನೀವು ದೇವರಿಗೆ ಧೂಪವನ್ನು ಅಂದರೆ ಊದುಕಡ್ಡಿಯನ್ನು ಹಚ್ಚತಕ್ಕಂತಹ ಸಂದರ್ಭದಲ್ಲಿ ಘಂಟಾನಾಥಯುಕ್ತವಾದಂತಹ ರೀತಿಯಲ್ಲಿ ಧೂಪವನ್ನು ಸಮರ್ಪಣೆ ಭಗವಂತನಿಗೆ ಮಾಡಬೇಕು. ಇನ್ನು ದೀಪವನ್ನು ಮಾಡತಕ್ಕಂಥದ್ದು ಒಂದು ಏಕಾರತಿ ಅಂತ ಹೇಳ್ತಾರೆ, ಅದನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಘಂಟಾನಾದನವನ್ನು ಮಾಡಬೇಕು. ಜೊತೆಯಲ್ಲಿ ದೇವರ ಆವಾಹನೆಯನ್ನು ಮಾಡಬೇಕಾದರೆ ಅಂದರೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ತದೇತ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್ ಅಂತೇಳಿ ಹೇಳ್ತಾರೆ. ದೇಹೋ ದೇವ, ನಮ್ಮ ದೇಹದಲ್ಲಿರ್ತಕ್ಕಂತಹ ಚೈತನ್ಯಮಯವಾದಂತಹ ಪರಮಾತ್ಮನನ್ನು ನಾವು ವಿಗ್ರಹದಲ್ಲಿ ಆವಾಹಿಸಿ ಆ ಮೂಲಕ ಪೂಜೆಯನ್ನು ಮಾಡತಕ್ಕಂಥದ್ದು. ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತೇಳಿ ಹೇಳ್ತಾರೆ. ಆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ಘಂಟಾನಾದನವನ್ನು ಮಾಡಬೇಕು. ಅಂದರೆ ಆವಾಹಯಾಮಿ ಆಸನಂ ಕಲ್ಪಯಾಮಿ, ಆವಾಹನೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಘಂಟಾನಾದನವನ್ನು ಮಾಡಬೇಕು. ದೀಪವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ನಂತರದಲ್ಲಿ ನೈವೇದ್ಯದಲ್ಲಿ ಅದು ಆದಷ್ಟು ರಹಸ್ಯವಾಗಿರಬೇಕು. ಅದಕ್ಕೆ ನಾವು ದೇವಾಲಯದಲ್ಲಿ ನಾವು ನೋಡ್ತೀವಿ, ದೇವಾಲಯಕ್ಕೆ ಹೋದಾಗ ನೈವೇದ್ಯವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಪರದೆಯನ್ನು ಬಿಟ್ಟು ಬಿಡುತ್ತಾರೆ. ಇದು ಒಂದು ಕಾರಣ. ಜೊತೆಯಲ್ಲಿ ನಂತರದಲ್ಲಿ ಮಹಾಮಂಗಳಾರತಿ, ಅದು ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ದೇವಾಲಯಕ್ಕೆ ಹೋದರೆ ಮಹಾಮಂಗಳಾರತಿಗೆ ಕಾಯ್ದುಕೊಂಡಿರ್ತಾರೆ. ವ್ರತವನ್ನು ಮಾಡಬೇಕಾದರೂ ಕೂಡ ಮಹಾಮಂಗಳಾರತಿ ಅನ್ನತಕ್ಕಂಥದ್ದು ಪ್ರಮುಖವಾದಂತಹ ಒಂದು ಪ್ರಕ್ರಿಯೆ ಅಂತ ಹೇಳಬಹುದು ಷೋಡಶೋಪಚಾರ ಪೂಜೆಯಲ್ಲಿ. ಅದರಿಂದ ಈ ಮಹಾಮಂಗಳಾರತಿ ಅಥವಾ ಮಂಗಳಾರತಿಯ ಸಂದರ್ಭದಲ್ಲಿ ಘಂಟಾನಾದ ಯುಕ್ತವಾಗಿ ಮಹಾಮಂಗಳಾರತಿಯನ್ನು ಮಾಡಿದಾಗ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಜೊತೆಯಲ್ಲಿ ಘಂಟಾನಾದನವನ್ನು ಯಾವ ರೀತಿ, ಅದಕ್ಕೂ ಕೂಡ ಕೆಲವೊಂದು ರಾಗಗಳನ್ನು, ಜಾಗಟೆಯನ್ನು ಬರೆಸಬೇಕಾದರೆ, ಗಂಟೆಯನ್ನು ನಾದ ಮಾಡಬೇಕಾದರೆ ನಿರ್ದಿಷ್ಟವಾದಂತಹ ರಾಗಗಳನ್ನು ಕೂಡ ಅದರಲ್ಲಿ ಜೊತೆಯಲ್ಲಿ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದರೆಲ್ಲ ಇವಾಗ ಬಿಟ್ಟು ಹೋಗಿಬಿಟ್ಟಿದೆ, ಗಂಟೆಯನ್ನು ಬಾರಿಸಬೇಕು ಅಷ್ಟೇ. ಆದ್ದರಿಂದ ಈ ಮಹಾಮಂಗಳಾರತಿಯ ಸಂದರ್ಭದಲ್ಲಿಯೂ ಕೂಡ ಒಂದು ಘಂಟಾನಾದನವನ್ನು ಮಾಡಬೇಕು. ನಂತರದಲ್ಲಿ ಈ ಪುನಃ ಪೂಜೆ ಎಲ್ಲ ಆದ ನಂತರದಲ್ಲಿ ಅಂತ್ಯದಲ್ಲಿ ದೇವರನ್ನು ವಿಸರ್ಜನೆ ಮಾಡತಕ್ಕಂತಹ ಸಂದರ್ಭದಲ್ಲಿ, ಅಂದರೆ ದೇವರನ್ನು ವಿಸರ್ಜನೆ ಮಾಡಿ ಎಲ್ಲಿ ಕಳಿಸ್ತಕ್ಕಂಥದ್ದು ಅಂತ ಹೇಳಿ ಅರ್ಥ ಅಲ್ಲ. ನಮ್ಮ ಜೀವ ಚೈತನ್ಯವನ್ನು ಅಲ್ಲಿ ಆವಾಹನೆಯನ್ನು ಮಾಡುತ್ತೀವಿ, ಅದು ಪುನಃ ನಮ್ಮ ಆತ್ಮಾರೋಪಣವನ್ನು ಮಾಡಿಕೊಳ್ಳತಕ್ಕಂತಹ ಅಂದರೆ ವಿಸರ್ಜನೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಕೊನೆಯದಾಗಿ ಅಂತ್ಯದಲ್ಲಿ ಘಂಟಾನಾದನವನ್ನು ಮಾಡಬೇಕಾಗುತ್ತೆ. ಹೀಗೆ ಹೆಚ್ಚು ಕಡಿಮೆ 5 ಅಥವಾ 6 ಬಾರಿ ಒಂದು ಪೂಜೆಯಲ್ಲಿ ಘಂಟಾನಾದನವನ್ನು ನಾವು ಮಾಡಬೇಕು. ಜೊತೆಗೆ ಇದೆಲ್ಲ ಮನೆಯಲ್ಲಿ ನಡೀತಕ್ಕಂತಹ ಪೂಜೆಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೋ ಒಂದು ವರಮಹಾಲಕ್ಷ್ಮಿ ವ್ರತ ಇರ್ಬೋದು, ಗೌರಿ ವ್ರತ ಇರ್ಬೋದು, ಯಾವುದೇ ವ್ರತಗಳನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಮತ್ತು ದಿನನಿತ್ಯದ ಪೂಜೆಯಲ್ಲಿ ಈ ರೀತಿಯಾದಂತಹ ಇಂತಹ ಸಂದರ್ಭದಲ್ಲಿ ಘಂಟಾನಾದನವನ್ನು ಮಾಡಬೇಕು. ಇನ್ನು ದೇವಾಲಯಕ್ಕೆ ಹೋದಾಗ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ, ತೀರ್ಥಯಾತ್ರೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ದೇವಾಲಯಕ್ಕೆ ನಾವು ಹೋದಾಗ ಅಲ್ಲಿ ವಿಶೇಷವಾದಂತಹ ಫಲವನ್ನು ಪಡಿಬೇಕಾದರೆ ಯಾವ ಸಮಯದಲ್ಲಿ ಏನು ಘಂಟಾನಾದನವನ್ನು ಮಾಡಬೇಕು ಅಥವಾ ಅಲ್ಲ ಪದೇ ಪದೇ ಘಂಟಾನಾದನವನ್ನು ಮಾಡಿ ಎಲ್ಲಿದ್ದವರಿಗೆಲ್ಲ ತೊಂದರೆ ಕೊಡಬಾರದು. ಪ್ರಾರಂಭದಲ್ಲಿ ದೇವಾಲಯವನ್ನು ಪ್ರವೇಶ ಮಾಡಿದ ನಂತರದಲ್ಲಿ ನಾವು ಘಂಟಾನಾದನವನ್ನು ಮಾಡಬೇಕು. ಜೊತೆಯಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ನಂತರದಲ್ಲಿ ಮಹಾಮಂಗಳಾರತಿಯ ಸಂದರ್ಭದಲ್ಲಿ ಸಾರ್ವತ್ರಿಕವಾಗಿ ಎಷ್ಟೇ ದೇವಾಲಯದ ಎಷ್ಟೇ ಗಂಟೆಗಳಿರಲಿ ಅದೆಲ್ಲವನ್ನು ಒಟ್ಟಿಗೆ ಒಂದೇ ಸಮಯದಲ್ಲಿ ಆ ನಾದನವನ್ನು ಮಾಡತಕ್ಕಂಥದ್ದು ವಿಶೇಷವಾಗಿ ಇದೆ. ಜೊತೆಯಲ್ಲಿ ದೇವಾಲಯದಿಂದ ಹೊರಬರತಕ್ಕಂತಹ ಸಂದರ್ಭದಲ್ಲಿ ಪ್ರಸಾದ, ತೀರ್ಥ ಇವುಗಳನ್ನು ನಾವು ಸ್ವೀಕರಿಸಿ ಪ್ರಾರ್ಥನೆಯನ್ನು ಮಾಡಿ ನಂತರದಲ್ಲಿ ದೇವಾಲಯದಿಂದ ಹೊರಬರತಕ್ಕಂತಹ ಸಂದರ್ಭದಲ್ಲಿ ಆ ರಾಜಗೋಪುರ ಅಥವಾ ದೇವಾಲಯದಲ್ಲಿ ಎಲ್ಲೇ ಇದ್ದರೂ ಕೂಡ ಚಿಕ್ಕದಾಗಿ ಒಮ್ಮೆ ಘಂಟಾನಾದನವನ್ನು ಮಾಡಿ ಭಗವಂತನಿಗೆ ನಾವು ಹೋಗಿ ಬರ್ತೀವಿ ಅನ್ನತಕ್ಕಂಥ ಮಾನಸಿಕವಾದಂತಹ ಸೂಚನೆಯನ್ನು ಕೊಡತಕ್ಕಂಥದ್ದು ಕೊನೆಯದಾಗಿ. ಇದು ದೇವಾಲಯದಲ್ಲಿ ಪಾಲಿಸ್ತಕ್ಕಂತಹ ಘಂಟಾನಾದನ ಒಂದು ವಿಶೇಷವಾದಂತಹ ಪ್ರಕ್ರಿಯೆ. ಆದ್ದರಿಂದ ಇದು ಪ್ರಮುಖವಾಗಿ ಯಾವ ಸಂದರ್ಭದಲ್ಲಿ ಸ್ವತಃ ನಾವು ಆಚರಿಸ್ತಕ್ಕ ವ್ರತ ಪೂಜೆ ಮತ್ತು ಜೊತೆಯಲ್ಲಿ ದೇವಾಲಯದಲ್ಲಿ ನಾವು ಮಾಡತಕ್ಕಂಥದ್ದು. ಈ ರೀತಿಯಾಗಿ ಘಂಟಾನಾದನವನ್ನು ನಾವು ಮಾಡುವುದರಿಂದ ಈ ಷೋಡಶೋಪಚಾರ ಪೂಜೆಯಲ್ಲಿ ಘಂಟಾನಾದ ಇದರ ಫಲ, ಜೊತೆಯಲ್ಲಿ ಇದು ನಾವು ಅನುಸರಿಸಬೇಕಾದಂತಹ ನಿಯಮಗಳು, ಆ ನಿಯಮಗಳಿಂದ ನಮಗುಂಟಾಗತಕ್ಕಂತಹ ವಿಶೇಷ ಫಲ, ಇದೆಲ್ಲೂ ಕೂಡ ಈ ಘಂಟಾನಾದ ಅನ್ನತಕ್ಕಂಥದ್ದು ವಿಶೇಷವಾಗಿ ಒಳಗೊಂಡಿದೆ ಅಂತ ಹೇಳ್ಬೋದು. ಸರಿ ಗುರುಗಳೇ, ಹಾಗೆಯೇ ಈ ಸಾಡೆ ಸಾತಿ ಶನಿ ದೋಷ ಇರುವಂತಹವರು ಯಾವ ಮಂತ್ರವನ್ನು ಜಪಿಸಿದ್ರೆ ಸೂಕ್ತ ಅಂತ? ಕೆಲವರಿಗೆ 7 ವರ್ಷ ಸಾಡೆ ಸಾತಿ ಅಂತ ಹೇಳ್ತಾರೆ, ಇನ್ನು ಕೆಲವರು ವರ್ಷ ಪೂರ್ತಿ ಇರುವಂಥದ್ದು. ಹಾಗಾಗಿ ಶನಿ ದೋಷ ಇರುವಂಥವರು ಯಾವ ಮಂತ್ರವನ್ನು ಜಪಿಸಿದ್ರೆ ಬಹಳ ಸೂಕ್ತ? ಈ ಸಾರ್ವತ್ರಿಕವಾಗಿ ಶನಿಯ ಭಯ ಎಲ್ಲರಿಗೂ ಕೂಡ ಇದ್ದೇ ಇದೆ. ಶನಿ ಏನೇ ಕಷ್ಟಗಳು ಬಂದರೂ ಆ ಕಷ್ಟಕ್ಕೆಲ್ಲ ಶನೇಶ್ವರನ ಕಾರಣ ಅನ್ನತಕ್ಕಂತಹ ಮಾತು ರೂಢಿಯಲ್ಲಿದೆ. ಅದರಿಂದ ಈ ಶನೇಶ್ವರನ
ತೊಂದರೆ ಇದ್ದಾಗ, ಅಂದರೆ ಗ್ರಹಗತಿಗಳು ಅಥವಾ ಜಾತಕದಲ್ಲಿ 7.5 ಅಂತೇಳಿ ಹೇಳ್ತಾರೆ, 7 ಶನಿ, ಜೊತೆಯಲ್ಲಿ ಪಂಚಮ ಶನಿ 5ನೇ ಮನೆಗೆ ಬಂದಾಗ, ಜೊತೆಗೆ ಅಷ್ಟಮ ಶನಿ 8ನೇ ಮನೆಗೆ ಬಂದಾಗ, ಇದೆಲ್ಲವೂ ಕೂಡ ಶನಿ ನಮಗೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಉಂಟು ಮಾಡತಕ್ಕಂತಹ ಕೆಟ್ಟ ಫಲವನ್ನು ಕೊಡತಕ್ಕಂತಹ ಕಾಲ. ಅಂತಹ ಸಂದರ್ಭದಲ್ಲಿ ಏನು ಮಾಡೋದು, ಎಷ್ಟೇ ಮಾಡಿದ್ರು, ಎಷ್ಟೇ ಪೂಜೆ ಮಾಡೋ, ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಏನೇನೋ ಹೇಳ್ತಾರೆ, ಆದರೂ ಆ ಶನಿ ಕಾಟ ಅನ್ನತಕ್ಕಂಥದ್ದು ಕಡಿಮೆ ಆಗ್ತಾ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವೇ ಸ್ವತಃ ಕೆಲವೊಂದು ಮಂತ್ರಗಳನ್ನು ಜಪಿಸುವುದರಿಂದ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ದೇವಾಲಯಕ್ಕೆ ಹೋಗಿ ಬೇರೆಯವರ ಕೈಯಿಂದ ಮಾಡಿಸುವುದಕ್ಕಿಂತ ನಾವೇ ಮಾಡುವುದಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಅದರಲ್ಲಿ ಯಾವುದೇ ಒಂದು ಮಂತ್ರ ಪುರಶ್ಚರಣೆಯನ್ನು ಮಾಡಬೇಕಾದರೆ ಅಂತಹ ಯಾವ ಗ್ರಹ ದುರ್ಬಲವಾಗಿದೆ ನಮ್ಮ ಜಾತಕದಲ್ಲಿ ಅಂತ ನೋಡಿಕೊಂಡು, ಜೊತೆಯಲ್ಲಿ ಆ ರಾಶಿಗೆ ಅನುಗುಣವಾಗಿ ಒಂದು ಶನಿಯ ವಿಷಯಕ್ಕೆ ಬಂದಾಗ ರಾಶಿಯಲ್ಲಿ ಇದ್ದಾಗ, 12ನೇ ಮನೆಯಲ್ಲಿ ಇದ್ದಾಗ, 2ನೇ ಮನೆಯಲ್ಲಿದ್ದಾಗ, ಇದೆಲ್ಲ 7.5 ಅಂತೇಳಿ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ನಿರ್ದಿಷ್ಟವಾದಂತಹ ಪ್ರಭಾವಶಾಲಿಯುಕ್ತವಾದಂತಹ ಶಕ್ತಿಯುತವಾದಂತಹ ಮಂತ್ರಗಳನ್ನು ಪಠಿಸುವುದರಿಂದ ಆ ಶನಿಯ ಕಾಟ ಅಥವಾ ಶನಿಯ ಒಂದು ದುಷ್ಪ್ರಭಾವ ಅನ್ನತಕ್ಕಂಥದ್ದು ಎಷ್ಟೋ ನಾವು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಅಂತ ಒಂದು ಶನೇಶ್ಚರ ಮಂತ್ರ ಈ ರೀತಿಯಾಗಿ ಇದೆ. ಶಂ ಶನೇಶ್ಚರಾಯ ನಮಃ ಅನ್ನತಕ್ಕಂತಹ ಮಂತ್ರ. ಶಂ ಶನೇಶ್ಚರಾಯ ನಮಃ ಅಂತಕ್ಕಂತಹ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸುವುದರಿಂದ ಶನಿಯುಕ್ತಹ ದೋಷದಿಂದ ಏನು ಕಷ್ಟಗಳು ಬರ್ತಾ ಇದೆ, ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಪ್ರತಿನಿತ್ಯ 108 ಬಾರಿ ಪಠಿಸಬೇಕು. ಇದು ಪಠಿಸುವುದರಿಂದ ಅಂತಹ ಸಮಸ್ಯೆಗಳು, ಕಷ್ಟಗಳು, ಶನಿ ಕಾಟ ಅನ್ನತಕ್ಕಂಥದ್ದು ನಿವಾರಣೆ ಆಗುತ್ತೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಒಂದು ಘಂಟಾನಾದದ ವಿಶೇಷ ಮತ್ತು ಮಹತ್ವ ಏನು ಅನ್ನೋದ್ರ ಬಗ್ಗೆ ಹಿನ್ನೆಲೆಯನ್ನು ಕೂಡ ತಾವು ತಿಳಿಸ್ಕೊಟ್ಟಿದ್ದೀರಾ. ಇದರ ಜೊತೆಗೆ ಶನಿ ದೋಷ ಇರುವಂಥವರು ಯಾವ ಮಂತ್ರವನ್ನು ಜಪಿಸಿದರೆ ಸೂಕ್ತ ಅನ್ನುವಂತಹ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಪ್ರೀತಿಯ ವಿಶೇಷ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಗುರುಗಳೇ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವವಾಣಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.